ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಗೋಧಿ ನುಚ್ಚಿನಿಂದ ಒಂದು ಒಳ್ಳೆ ಮಾರ್ನಿಂಗ್ ತಿಂಡಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಶುಗರ್ ಇರುವಂತಹವರು ಈ ಗೋಧಿ ನುಚ್ಚನ್ನು ಸೇವಿಸೋದರಿಂದ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಮನೆಯಲ್ಲಿ ಉಪ್ಮಾ ಅಂದರೆ ಯಾರೂ ಇಷ್ಟಪಟ್ಟು ತಿನ್ನೋದಿಲ್ಲ, ಆದರೆ ಗೋಧಿ ನುಚ್ಚಿನಿಂದ ಈ ರೀತಿ ಉಪ್ಮಾ ಮಾಡಿಕೊಡಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಗೋಧಿ ನುಚ್ಚನ್ನು ಉಗುರು ಬೆಚ್ಚಗೆ ಆಗೋವರೆಗೂ ಹುರ್ಕೊಳ್ಳಿ. ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಾವು ಮುಟ್ಟಿ ನೋಡಿದಾಗ ಕೈಗೆ ಸುಮ್ಮನೆ ಬೆಚ್ಚಗಿದ್ರೆ ಸಾಕು. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಲ್ಲ ಪಾತ್ರೆಯನ್ನು ಇಟ್ಕೊಂಡು ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸಿ, ಆನಂತರ ಸಾಸಿವೆ, ಕಡಲೆಬೇಳೆ ಒಂದು 2 ಟೇಬಲ್ ಸ್ಪೂನಷ್ಟು, ಉದ್ದಿನಬೇಳೆ ಒಂದು 2 ಟೇಬಲ್ ಸ್ಪೂನಷ್ಟು, ಕಡಲೆ ಬೀಜನ ಒಂದು 3-4 ಟೇಬಲ್ ಸ್ಪೂನಷ್ಟು ಸೇರಿಸಿ, ಇಲ್ಲಿ ನಾನು ಹಸಿ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋಕ್ಕೂ ಸಹ ತುಂಬ ಟೇಸ್ಟಾಗಿರುತ್ತೆ. ನಂತರ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ಸ್, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಗೋಧಿ ನುಚ್ಚನ್ನು ಈ ರೀತಿ ಪ್ರಿಪೇರ್ ಮಾಡಿಬಿಟ್ಟು ಶುಗರ್ ಇರುವಂಥವರು ನೈಟ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಸೇವಿಸ್ಬೋದು. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ. ಈಗ ರುಚಿಗೆ ಬೇಕಾದಷ್ಟು ಕಲ್ಲುಪ್ಪನ್ನು ಸೇರಿಸಿ, ಆನಂತರ ಒಂದು ನಿಂಬೆಹಣ್ಣಿನ ರಸವನ್ನು ಸೇರಿಸಿ. ಯಾವುದೇ ತಿಂಡಿಯಲ್ಲಾಗಲಿ ನಾವು ನಿಂಬೆಹಣ್ಣಿನ ರಸವನ್ನು ಸೇರಿಸೋದ್ರಿಂದ ರುಚಿಗೆ ರುಚಿ ಸಿಗುತ್ತೆ, ಅದೇ ರೀತಿ ನಮ್ಮ ಬಾಡಿಗೆ ಡಿಟಾಕ್ಸ್ ಆಗಿ ವರ್ಕ್ ಆಗುತ್ತೆ. ನಾವು ಗೋಧಿ ನುಚ್ಚನ್ನು ವಾರದಲ್ಲಿ 2-3 ಸಾರಿ ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಒಂದು ಗ್ಲಾಸ್ ಸಹಾಯದಿಂದ ಅಳತೆ ಮಾಡಿ 2 ಗ್ಲಾಸಷ್ಟು ಗೋಧಿ ನುಚ್ಚನ್ನು ಸೇರಿಸ್ತಾ ಇದ್ದೀನಿ. ನಾವು ಗೋಧಿ ನುಚ್ಚು ದಪ್ಪಗೆ ಇರೋದ್ರಿಂದ 2 ಗ್ಲಾಸ್ ಗೋಧಿ ನುಚ್ಚಿಗೆ 5 ಗ್ಲಾಸ್ ವಾಟರನ್ನು ಸೇರಿಸಬೇಕು. ನಾರ್ಮಲ್ ರವೆ ಆದರೆ ನಾವು 1:2 ರೇಷಿಯೋದಲ್ಲಿ ವಾಟರ್ ಸೇರಿಸ್ತೀವಿ, ಆದರೆ ಗೋಧಿ ನುಚ್ಚಿಗೆ ನಾವು 1:1.5 ರೇಷಿಯೋದಲ್ಲಿ ನಾವು ವಾಟರನ್ನು ಸೇರಿಸಬೇಕು. ಈ ಅಳತೆಯಲ್ಲಿ ನೀರನ್ನು ಸೇರಿಸೋದ್ರಿಂದ ನಮಗೆ ಗೋಧಿ ನುಚ್ಚಿನ ಉಪ್ಮಾ ಪರ್ಫೆಕ್ಟಾಗಿ ಪ್ರಿಪೇರ್ ಆಗುತ್ತೆ. ಈಗ ಕುಕ್ಕರನ್ನು ಕ್ಲೋಸ್ ಮಾಡಿ 1 ವಿಸಿಲ್ ತರಿಸ್ಕೊಳ್ಳಿ ಫ್ರೆಂಡ್ಸ್. ನಾವು ಕುಕ್ಕರಲ್ಲಿ ಪ್ರಿಪೇರ್ ಮಾಡಿದಾಗ ಪ್ರೆಷರ್ನ ತೆಗೆದಿರ, ಪ್ರೆಷರ್ ಹೋದ್ಮೇಲೆ ಕುಕ್ಕರ್ನ ಓಪನ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಮಗೆ ಉಪ್ಮಾ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿರುತ್ತದೆ. ಕುಕ್ಕರಲ್ಲಿ ಮಾಡ್ದಿರ ನಾರ್ಮಲ್ ಪಾತ್ರೆಯಲ್ಲಿ ಮಾಡಿದ್ರೆ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, ನಮಗೆ ಉಪ್ಮಾ ಪ್ರಿಪೇರ್ ಆಗುತ್ತೆ. ಈಗ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಗೋಧಿ ನುಚ್ಚಿನ ಉಪ್ಮಾ ಪ್ರಿಪೇರ್ ಆಗೋಯಿತು. ಮಾರ್ನಿಂಗ್ ಟೈಮ್ ಪ್ರಿಪೇರ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿಗೆ ಕೊಟ್ಟರು ಇಷ್ಟಪಟ್ಟು ತಿಂತಾರೆ. ಈ ಗೋಧಿ ನುಚ್ಚಿನಿಂದ ಮಾಡಿರುವಂತಹ ಉಪ್ಮಾ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೂ ಟೇಸ್ಟ್ ಆಗಿರುತ್ತೆ. ಈ ಗೋಧಿ ನುಚ್ಚನ್ನು ಮಧುಮೇಹಿಗಳು ಸೇವಿಸೋದ್ರಿಂದ ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾರ್ಮಲ್ ರವೆ ಉಪ್ಮಾಗೆ ಕಂಪೇರ್ ಮಾಡಿದ್ರೆ ಈ ಗೋಧಿ ನುಚ್ಚಿನಿಂದ ಮಾಡಿರುವಂತಹ ಉಪ್ಮಾ ಟೇಸ್ಟು ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.